Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಕ್ಯಾನ್ಸರ್ ಕರ್ಕಾಟಕ ರಾಶಿಯವರ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ನಾವು ಈ ತಿಂಗಳು ಹುಟ್ಟುಹಬ್ಬ ಆಚರಿಸ್ಕೊಳ್ತಿರೋರೆಲ್ಲರಿಗೂ ಹ್ಯಾಪಿ ಬರ್ತ್ಡೇ. ಮತ್ತೆ ಸಾಕಷ್ಟು ಹನುಮ ಜಯಂತಿ, ಅಂಬೇಡ್ಕರ್ ಜಯಂತಿ, ಜೊತೆಗೆ ಅಕ್ಷಯ ತೃತೀಯ, ಬಸವೇಶ್ವರ ಜಯಂತಿ, ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ, ಭಗೀರಥ ಜಯಂತಿ ಎಲ್ಲ ಇದೆ. ಎಲ್ಲದಕ್ಕೂ ಒಳ್ಳೆಯದಾಗ್ಲಿ. ಸೊ ನಿಮ್ಮ ಅಧಿಕಾರ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗ್ತೀರಾ, ಫೈನಾನ್ಷಿಯಲಿ ಸಕ್ಸಸ್ ಬರುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ ಹೀರೋ ರೋಲ್ ಸಿಗುವಂತ ಸಾಧ್ಯತೆ ಇದೆ, ಲೀಡರ್ಶಿಪ್ ಬರುವಂತ ಸಾಧ್ಯತೆ ಇದೆ, ಲೀಡ್ ರೋಲ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಕೋಪದಿಂದ ಇರ್ತೀರಾ, ಸಾಕಷ್ಟು ಅಗ್ರೆಸಿವ್ ಆಗಿ ಇರ್ತೀರಾ. ಕೆಲವ್ರಿಗೆ ಆಂಗ್ರಿ ಹೀರೋ ಅಥವಾ ಆಂಗ್ರಿ ಹೀರೋಯಿನ್ ಟೈಪ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಹೆಚ್ಚು ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಡಿವೈನ್ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ, ಅರ್ಥ ಮಾಡ್ಕೊಂಡು ಮುಂದುವರಿರಿ. ಸಾಕಷ್ಟು ಬುದ್ಧಿವಂತಿಕೆಯಿಂದ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀರಾ. ಮತ್ತೆ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿನ ಸರಿಪಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ತಾಳ್ಮೆ ಅನ್ನೋದು ಕಳ್ಕೊಂಬೇಡಿ, ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಫೈನಾನ್ಷಿಯಲಿ ಸಕ್ಸಸ್ ಅನ್ನ ಕೂಡ ನೋಡ್ತೀರಾ. ಆರೋಗ್ಯದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಮತ್ತೆ ಮೆಂಟಲಿ ಕೂಡ ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಶೇಷನಾಗನ ಆಶೀರ್ವಾದ ಕೂಡ ಇದೆ. ಒಂದು ಒಳ್ಳೆಯ ಮಳೆ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಮುದ್ರದಲ್ಲಿ ಅಥವಾ ನೀರಿಗೆ ಸಂಬಂಧಪಟ್ಟಂಗೆ ಅಥವಾ ಒಂದಷ್ಟು ಮೀನುಗಳಿಗೆ ಅಥವಾ ಮೀನಿನ ಬಿಸ್ನೆಸ್ ಮಾಡ್ತಿದ್ರೆ ಅದರಿಂದ ಹೆಚ್ಚು ಸಕ್ಸಸ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ಕ್ಷಮೆ ಸಿಗೋದಿಲ್ಲ, ಕೆಲವ್ರಿಗೆ ಕ್ಷಮೆ ಸಿಗಬಹುದು. ಜೊತೆಗೆ ಪ್ರೀತಿ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಅಧಿಕಾರ ಕೂಡ ಬರೋದ್ರಲ್ಲಿ ಇದೆ, ಹೆಚ್ಚಿನ ರಕ್ಷೆ ಕೂಡ ಇದೆ. ನಿಮ್ಮ ಯಶೋಗಾಥೆ ಎಲ್ಲಾ ಕಡೆನೂ ಕೀರ್ತಿವಂತರಾಗಿ ಕೇಳಿಸ್ಕೊಳ್ತಾ ಇದ್ದಾರೆ ಎಲ್ರು ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ. ಸ್ವಾಮಿಗೆ ಏನೋ ಕಿರೀಟ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನೀವು ಮಾಡ್ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಅದನ್ನ ಮಾಡ್ಕೊಡಿ, ಅದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗೆ ಹೆಚ್ಚಿನ ಒಳಿತಾಗುವಂತ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಚಾರೋಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ, ಜೆಮಿನಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ, ಲಿಯೋ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸಿಂಹರಾಶಿ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಬುಧ ಮತ್ತೆ ರಾಹುಕೇತು ಶಾಂತಿ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದ್ ಸ್ವಲ್ಪ ನಿಮ್ಗೆ ಸಿಗುವಂತ ಇನ್ಫಾರ್ಮೇಶನ್ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಬೆಟರ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರ ಜೊತೆ ನೀವು ಭೇಟಿ ಆಗ್ತೀರಾ ಅವ್ರ ಜೊತೆ ನೀವೇನ್ ಅನ್ಕೊಂಡಿದೀರಾ ಅದನ್ನ ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮಿಂದ ಒಂದಷ್ಟು ಜನ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಸೊ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಒಂದಷ್ಟು ತ್ಯಾಗ ಮಾಡ್ಬೇಕಾದಂತ ಸಮಸ್ಯೆಗಳು ಬರಬಹುದು. ಯಾಕೆಂದ್ರೆ ನಿಮ್ಮಿಂದ ಒಂದಷ್ಟು ಜನ ಕಲ್ತು ನಾಳೆ ನಿಮ್ಮನ್ನ ಅದರಲ್ಲೇ ಮುಳುಗಿಸ್ಬಿಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ನಿಮ್ಮ ಯೋಚನೆಗಳು, ನಿಮ್ಮ ಆಲೋಚನೆಗಳು ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಕೃತಜ್ಞತಾ ಭಾವ ಯಾರಿಗೋ ನಿಮ್ಮ ಮೇಲೆ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಆ ಕೃತಜ್ಞತಾ ಭಾವನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಭಾವನೆಗಳಿದೆ, ತುಂಬಾ ಆಲೋಚನೆಗಳಿದೆ, ಅದನ್ನೆಲ್ಲ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಕೆಲವನ್ನ ಹೇಳಲಿಲ್ಲ ಅಂದ್ರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಮಾಡಿ ಅನ್ನುವಂಥದ್ದು ಇದೆ. ಒಂದ್ ಚಾನ್ಸ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಏನು ಸಿಂಹರಾಶಿ ಜೊತೆ ಒಂದ್ ಚಾನ್ಸ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ತುಂಬಾ ಇಂಪಾರ್ಟೆಂಟ್ ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ದೀರಾ. ಸೊ ಆ ರಿಸಲ್ಟ್ ತುಂಬಾನೇ ವೇರಿಯೇಷನ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಇದೆ.
ನೋಡ್ಕೊಂಡು ನಿರ್ಧಾರನ ತಗೊಳ್ಳಿ. ಒಂದಷ್ಟು ಗಣೇಶನ ಆರಾಧನೆ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಪ್ರಾಕ್ಟಿಕಲ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದ್ರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೂರ್ಯ ಮತ್ತೆ ಬುಧ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಡೆತ್ ಕಾರ್ಡ್ ಇದೆ, 10 of Swords ಇದೆ. ಸೊ ವೆರಿ ಇಂಪಾರ್ಟೆಂಟ್. ಒಂದು ರಿಲೇಶನ್ಶಿಪ್ ಎಂಡ್ ಆಗ್ತಾ ಇದೆ. ಸಾಕಷ್ಟು ಎಕ್ಸ್ ಎನರ್ಜಿನ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ನಿಮ್ಮ ಎಕ್ಸನ್ನ ನಿಮ್ಮನ್ನ ನಿಮ್ಮ ಎಕ್ಸ್ ಎಂಡ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರೋ, ಅಥವಾ ನೀವೇ ನಿಮ್ಮ ಎಕ್ಸಿನ ಎಂಡ್ ಮಾಡಬೇಕು ಅನ್ಕೊಂಡಿದ್ದೀರೋ ಗೊತ್ತಿಲ್ಲ. ನಿಮ್ಮ ಎಕ್ಸ್ ಬಗ್ಗೆ ಯೋಚನೆ ಮಾಡಿ 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 ನಿಮ್ಮ ಜೀವನ ಹಾಳಾಗ್ತಿದೆ, ನಿಮ್ಮ ಆರೋಗ್ಯ ಹಾಳಾಗ್ತಿದೆ. ಆ ಥರ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಮುಗ್ದೋಗಿರೋ ಅಧ್ಯಾಯನ ಮತ್ತೆ ಕೆತ್ಕಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ವೀಲ್ ಆಫ್ ಫಾರ್ಚೂನ್ ಆಟ ಇದೆ, ವಿಧಿ ನಿಯಮ ಇದೆ, ಅಂದ್ರೆ ಕರ್ಮ ಇದೆ ಇಲ್ಲಿ. ಸೊ ಪಾಸ್ಟ್ ಲೈಫ್ ಎನರ್ಜಿ ಇರ್ಬೋದು, ಕರ್ಮ ಇರ್ಬೋದು. ನೀವು ತುಂಬಾ ಪವರ್ಫುಲ್ ಆಗಿ ಇದ್ದೀರಾ. ನಿಮ್ಮ ವಿರುದ್ಧವಾಗಿ ಯಾರು ಏನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಿಮ್ಮ ಬೆನ್ ಹಿಂದೆ ಅದೇನೋ ಹೇಳ್ತಾರಲ್ಲ, ಒಂದು ಯಶಸ್ವಿ ಪುರುಷನ ಹಿಂದೆ ಒಂದು ಸ್ತ್ರೀಯ ಕೈ ಇರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಹೆಣ್ಮಕ್ಳೆಲ್ಲ ನಿಮ್ಗೆ ಶಕ್ತಿನ ಕೊಡುವಂಥವ್ರು, ನಿಮ್ಗೆ ಹೆಚ್ಚಿನ ಅಧಿಕಾರನ ಕೊಡುವಂಥವ್ರು. ಸೊ ಅದನ್ನ ಯಾರ್ದೋ ಒಬ್ರ ಕೈಗೆ ಕೊಡ್ಬೇಡಿ. ನಿಮ್ಮ ಅಧಿಕಾರನ ನೀವೇ ವಹಿಸ್ಕೊಳ್ಳಿ, ನಿಮ್ಮ ಅಧಿಕಾರನ ನೀವೇ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವು ಹೆಣ್ಮಕ್ಳು ನಿಮ್ಮ ಜೀವನದಲ್ಲಿ ತೊಂದರೆ ಮಾಡ್ತಾ ಇರ್ಬೋದು, ಕೆಲವರು ತೊಂದರೆ ಮಾಡ್ತಿದ್ದಾರೆ ಅಂತ ನೀವೇ ಅನ್ಕೊಂಡಿರ್ಬೋದು, ಕೆಲವ್ರನ್ನ ನೀವು ಇಲ್ಲ ಅನ್ಸಿರ್ಬೋದು. ಇಲ್ಲ ಅನ್ಸಿರೋವಂಥವ್ರು, ಬಿಟ್ಟು ಹೋದವರು, ಅಥವಾ ಮುಂದೆ ಬಿಟ್ಟು ಹೋಗೋರು, ಅಥವಾ ಈ ತಿಂಗಳಲ್ಲಿ ನಿಮ್ಮನ್ನ ಬಿಟ್ಟು ಹೋಗೋರ್ ಬಗ್ಗೆ ಯೋಚನೆ ಮಾಡಬೇಡಿ. ಎಲ್ಲವೂ ಕೂಡ ಮುಗಿದೋದಂತಹ ಅಧ್ಯಾಯಗಳು. ಸೊ ಕೆಲವು ಎಕ್ಸ್ಗಳ ಚಾಪ್ಟರ್ ನಿಮ್ಮ ಲೈಫಲ್ಲಿ ಈ ಮಂತ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ನಿಮ್ಗೆ ಸಿಗುವಂಥದ್ದು, ಒಂದು ಜವಾಬ್ದಾರಿಯುತ ತಂದೆಯಾಗಿ ನಡ್ಕೊಳ್ಳಿ. ಒಬ್ಬ ಜವಾಬ್ದಾರಿಯುತ ಬಾಸ್ ಆಗಿ ಅಥವಾ ಅಧಿಕಾರಿಯಾಗಿ, ಅಥವಾ ನಿಮ್ಮ ಕರ್ತವ್ಯ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಮೃತ್ಯುಂಜಯ ಹೋಮನ ಖಂಡಿತವಾಗ್ಲೂ ಮಾಡಿಸ್ಲೇಬೇಕು. ಅಗತ್ಯ ಇರೋರು, ಅಥವಾ ಅನುಕೂಲ ಇರೋರು, ಅಥವಾ ನಂಬಿಕೆ ಇರೋರು ಖಂಡಿತವಾಗ್ಲೂ ಮೃತ್ಯುಂಜಯ ಹೋಮನ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಆರೋಗ್ಯದ ಕಡೆ ಗಮನನ ಕೊಡಿ. ಚೆನ್ನಾಗಿ ನಿದ್ದೆ ಮಾಡಿ ನಿದ್ದೆ ಮಾಡಿ ನಿದ್ದೆ ಮಾಡಿ ಅನ್ನುವಂಥದ್ದು ಇದೆ. ಕೈಗಳನ್ನ ಕಟ್ಕೊಂಡು, ಕಾಲ್ಗಳನ್ನ ಕಟ್ಕೊಂಡು ಯಾಕೆ ನಿದ್ದೆ ಮಾಡ್ತೀರಾ? ಆರಾಮಾಗಿ ನಿದ್ದೆ ಮಾಡಿ. ಆರಾಮಾಗಿ ನಿದ್ದೆ ಮಾಡಿ, ನಿಶ್ಚಿಂತೆಯಾಗಿ ನಿದ್ದೆ ಮಾಡಿ ಅನ್ನುವಂಥದ್ದು ಇದೆ. ನಿಶ್ಚಿಂತೆಯಾಗಿ ನಿದ್ದೆ ಮಾಡಿ. ಎಲ್ಲ ಸತ್ಯಗಳು ನಿಮ್ಗೆ ಗೊತ್ತಿದೆ. ಎಲ್ಲ ಸತ್ಯಗಳು ಯಾರಿಗ್ ಗೊತ್ತಾಗಬೇಕೋ ಅವ್ರಿಗೆ ಗೊತ್ತಾಗಿದೆ. ಆಯ್ತಾ? ಇದು ಲವ್ ಅಂಡ್ ಹೇಟ್ ರಿಲೇಶನ್ಶಿಪ್ ಇದೆ. ಇಲ್ಲಿ ಪ್ರೀತಿನೂ ಇದೆ, ದ್ವೇಷನೂ ಇದೆ, ಆಧ್ಯಾತ್ಮಿಕತೆನೂ ಇದೆ, ಕರಾಳತೆನೂ ಇದೆ. ಸೊ ಹಾಗಾಗಿ ಒಂದು ನೆಗೆಟಿವಿಟಿ ಪಾಸಿಟಿವಿಟಿ ಫೈಟ್ ತರ, ಒಂದು ದೇವರು ಮತ್ತೆ ರಾಕ್ಷಸರ ಮಧ್ಯೆ ನಡುವಂತ ಯುದ್ಧದ ರೀತಿ ನಿಮ್ಮ ಕರೆಂಟ್ ಸಿಚುವೇಶನ್ ಇದೆ. ನೆಗೆಟಿವಿಟಿ ಮತ್ತೆ ಪಾಸಿಟಿವಿಟಿ ಎರಡರ ಯುದ್ಧದಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ. ದೈವ ನಿರ್ಧಾರ ತಗೊಳುತ್ತೆ. ಅದರದೇ ಆದಂತ ಸಮಯ ಬರಬೇಕು. ಆ ಸಮಯಕ್ಕೆ ಎಲ್ಲವೂ ಕೂಡ ರಿವೀಲ್ ಆಗತ್ತೆ. ವೆಯ್ಟ್ ಮಾಡ್ತಾ ಇರಿ, ಆರಾಮಾಗಿರಿ, ಆರೋಗ್ಯದ ಕಡೆ ಗಮನನ ಕೊಡಿ. ಪ್ರಯಾಣ ಹೋಗಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಜನಗಳ ಮಾತಿಗೆ ತಲೆ ಕೆಡ್ಸ್ಕೊಳ್ಬೇಡಿ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ. ಜೂನ್ ಕಳೆದ್ಮೇಲೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಎರಡೊಂದ್ ಮನ್ಸಲ್ಲಿ ಇರಬೇಡಿ, ಎರಡೊಂದ್ ನಿರ್ಧಾರನ ಮಾಡಬೇಡಿ. ನಿಮ್ಮ ಪವರ್ ಅಲ್ಲಿ ನೀವಿರಿ. ನಿಮ್ಮ ಪವರ್ ಅನ್ನ ಯಾವತ್ತು ನೀವು ಯಾರಿಗೂ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ನೀವು ಅಂದ್ರೆ ಒಂದ್ ರೀತಿ ತುಂಬಾ ಸ್ಟ್ರಾಂಗ್. ನೀವು ಶಿವನ್ನ ಮಹಾಪ್ರಳಯದ ತರ. ಸೊ ಹಾಗೆ ಇರಿ. ಹಾಗಂತ ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ. ಸೊ ನಮ್ ಕೋಪ ಕೆಲವು ಸತಿ ನಮ್ಮನ್ನೇ ಸುಡುತ್ತೆ. ಸೊ ಅಮಾಯಕರ ಮೇಲೆ, ಅಥವಾ ನಮ್ಮಿಂದ ಅವ್ರಿಗೇನ್ ತಪ್ಪಾಗಿದೆ ಅಂತ ನಾವು ಯೋಚನೆ ಮಾಡಲ್ಲ. ಬೇರೆಯವರಿಂದ ನಮಗ್ ತಪ್ಪಾಗಿದೆ, ತೊಂದರೆ ಆಗಿದೆ ಅನ್ನುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಕೆಲವು ಅಪರಾಧಗಳನ್ನ ಮಾಡ್ಬಿಡ್ತೀವಿ. ಸೊ ಸರಿಯಾದ ರೀತಿಯಲ್ಲಿ ನಿರ್ಧಾರನ ತಗೊಳ್ಳಿ. ಅವರಿಂದ ನಿಮ್ಗೆ ತೊಂದರೆ ಆಗಿದ್ರೆ ಆಗಿದ್ಯೋ ಇಲ್ವೋ ಅನ್ನುವಂಥದ್ದು ಕನ್ಫರ್ಮ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ಆ ಕನ್ಫರ್ಮೇಶನ್ ಅನ್ನ ಮಾಡ್ಕೊಂಡು ಆಮೇಲೆ ಮುಂದುವರಿರಿ. ಅದಕ್ಕಿಂತ ಮುಂಚೆ ಯಾವುದೇ ದುಡುಕಿನ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಸತ್ಯಗಳು ಇನ್ ಮುಂದಕ್ಕೂ ಕೂಡ ತಿಳಿಯುತ್ತೆ. ಅದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಹೊಸ ಪ್ರೀತಿ ಜೀವನ ನಿಮ್ದಾಗತ್ತೆ. ಹ್ಯಾಪಿ ಲೈಫ್ ಇರೋ ಹಾಗೆ ನೋಡ್ಕೊಳ್ಳಿ. ಸಾಕಷ್ಟು ಅವಕಾಶಗಳು ನಿಮ್ ಜೊತೆ ಇದೆ. ಆ ಅವಕಾಶಗಳನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ. ಜಾಬ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ದುಡ್ಡು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಎಕ್ಸ್ ನಿಮ್ ಜೀವನಕ್ಕೆ ಬಂದ್ರೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಬಟ್ ಎಲ್ಲ ನಿಮ್ಗೆ ಬಿಟ್ಟಂತ ವಿಚಾರ. ಸೊ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಎಲ್ಲವೂ ಕೂಡ ಆಗುತ್ತೆ. ಸೊ ಈಗ ಅರ್ಜೆಂಟ್ ಮಾಡ್ಕೊಳ್ಬೇಡಿ ಯಾವುದಕ್ಕೂ ಅಂತ ಇದೆ. ಸೊ ರಿಕವರಿ ಆಗುತ್ತೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಬೆನ್ ಹಿಂದೆ ಆ ದೈವಿ ಶಕ್ತಿ ಇದೆ. ಆ ದೈವಿ ಶಕ್ತಿ ನಿಮ್ಮ ಜೀವನಕ್ಕೆ ಚೇತರಿಕೆನ ತಂದ್ಕೊಡುತ್ತೆ. ಎಸ್ಪೆಷಲಿ ಪಕ್ಕೆಗಳ ಆರೋಗ್ಯದ ಕಡೆ, ಕತ್ತಿನ ಅಪ್ಪರ್ ಬಾಡಿ ಹೆಲ್ತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನೇ ಮಾಡಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಇನ್ ನಿಯರ್ ಫ್ಯೂಚರ್ ಅಲ್ಲಿ ನೀವೇನ್ ಅನ್ಕೊಂಡಿದ್ದೀರೋ ಅದಾಗುವಂತ ಸಾಧ್ಯತೆ ಇದೆ. ಸೊ ಅನ್ಲೈಕ್ಲಿ ನೀವ್ ಅನ್ಕೊಂಡಂಗಿಲ್ಲ, ಬಟ್ ಬೇರೆ ರೀತಿಯಲ್ಲಿ ಖಂಡಿತವಾಗ್ಲೂ ಹೆಚ್ಚಿನ ಸಕ್ಸಸ್ ನಿಮ್ ಜೀವನಕ್ಕೆ ಬರುತ್ತೆ. ಯಶಸ್ಸು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಆ ಸಕ್ಸಸ್ ನಿಮ್ ಜೀವನಕ್ಕೆ ಬರೋವರೆಗೂ ನೀವು ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸೊ ಬಿಗ್ ಹ್ಯಾಪಿ ಚೇಂಜ್ ಕೂಡ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಈಗೋ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮ ಈಗೋ ನಿಮ್ಮನ್ನ ತುಂಬಾ ಆಮ್, ಸಮಸ್ಯೆಗೆ ಒಡ್ಡುತ್ತೆ. ನಿಮ್ಮ ಈಗೋ ಇಂದ ಕೆಲವು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಈಜಿಪ್ಟ್ ಅನ್ನುವಂಥದ್ದು ಇದೆ. ಈಜಿಪುರ ಅಂತ ಕೇಳಿಸ್ತಾ ಇದೆ. ಸಮಥಿಂಗ್ ಏನೋ ಜೀತ್ ಅಂತ ಕೇಳಿಸ್ತಾ ಇದೆ. ಯಾರೋ ಒಂದಷ್ಟು ಹುನ್ನಾರ ನಡೆಸ್ತಿದ್ದಾರೆ. ಹೊನ್ನಾವರ ಅಂತ ಕೇಳಿಸ್ತಾ ಇದೆ. ಹೊರನಾಡು ಅಂತ ಕೇಳಿಸ್ತಾ ಇದೆ. ಜೋಶ್, ಹೌ ಇಸ್ ದ ಜೋಶ್ ಅಂತ ಯಾರೋ ಅಂತಿದ್ದಾರೆ. HC. ಸೊ ಯಾರ್ದೋ ಕಾಲ್ ಬರುವಂತ ಸಾಧ್ಯತೆ ಇದೆ. ಮೇಡಮ್ ಕಾಲ್ ಇರ್ಬೋದು, ಮೆಸೇಜ್ ಇರಬಹುದು, ಸಮಥಿಂಗ್ ಏನೋ ಮಿನಿಸ್ಟರ್ ಕಡೆಯಿಂದ ನಿಮ್ಗೆ ಕಾಲ್ ಬರಬಹುದು. MLA ಪೋಸ್ಟ್ ಸಿಗುವಂತ ಸಾಧ್ಯತೆ ಇದೆ ಯಾರಿಗೋ. ನೆಕ್ಸ್ಟ್ ವೀಕ್ ಏನೋ ಇಂಪಾರ್ಟೆಂಟ್ ನಡೆಯುವಂತ ಸಾಧ್ಯತೆ ಇದೆ. ವೆಸ್ಟ್ ಇಂಡೀಸ್ ಸಮಥಿಂಗ್ ಚಿಕೆ PG, ಯಾರೋ PGಲಿ ಇರಬಹುದು ಅಥವಾ PGಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಏನೋ ಕೇಳಿಸ್ತಾ ಇದೆ. ಮುಂಬೈ, UP, ನೆದರ್ಲ್ಯಾಂಡ್, ಸಮಥಿಂಗ್ ಬಹಳಷ್ಟು ಮಿಸ್ಟೀರಿಯಸ್ ಆಗುವಂಥದ್ದು ಇದೆ. ಹೋಮ್ ಮಿನಿಸ್ಟರ್ ಪೋಸ್ಟ್ ಚೇಂಜ್ ಆಗತ್ತೆ ಅಂತ ಇದೆ. ಸಮಥಿಂಗ್ ಏನೋ ಜೈಲಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಶ್ರೀಲಿ ಕೆಲವೆಲ್ಲ ಹೇಳಂಗಿಲ್ಲ ಆ ಥರ ಇದೆ. ಸಮಥಿಂಗ್ JG ಏಕ್, ನೇಪಾಳಲ್ಲಿ ಫ್ಲೋಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಗರ್ಲ್ ಫ್ರೆಂಡ್ ಇಂದ ಫೋನ್ ಬರುವಂಥದ್ದು, MLA ಇಂದ ಕಾಲ್ ಬರುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಕಾಲೇಜ್, MG ಕಾಲೇಜ್ ಅಥವಾ ಗೌರ್ಮೆಂಟ್ ಕಾಲೇಜ್ ಅಂತ ಏನೋ ಕೇಳಿಸ್ತಾ ಇದೆ. ನೆಕ್ಸ್ಟ್ ವೈಟ್ ಹೌಸ್
ವೈಟ್ ಹೌಸ್ ಬ್ಲಾಸ್ಟ್ ಪ್ಲಾನ್ ನಡೀತಿದೆ ಅಂತ ಇದೆ. MS ಸುರೇಶ್ ಅಂತ ಸಮಥಿಂಗ್ ಏನೋ ಕೇಳಿಸ್ತಾ ಇದೆ, ಅನ್ನಿಸ್ತಾ ಇದೆ. ಇನ್ನೂ ನಜ್ಜುಗುಜ್ಜಾಗತ್ತೆ ಅಂತ ಕೇಳಿಸ್ತಾ ಇದೆ. ಛೀ, 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 ಛೀ. JGSMNNJUPUMWHEKLCMG letters. ಎಂಗೇಜ್ಮೆಂಟ್ ಬರುವಂಥ ಸಾಧ್ಯತೆ ಇದೆ. ರಿಲೇಶನ್ಶಿಪ್ ಗ್ರೋತ್ ಆಗುತ್ತೆ, ಬಿಸ್ನೆಸ್ ಚೆನ್ನಾಗಾಗುತ್ತೆ, ಏನೋ ಒಂದು ಪಿನ್-ಅಪ್ ಕೂಡ ಮಾಡ್ತೀರಾ. ಸೇಫ್ಟಿ ಕಡೆ ಹೆಚ್ಚಿನ ಗಮನನ ಕೊಡಿ. ಬಿಸ್ನೆಸ್ ಚೆನ್ನಾಗಿ ರನ್ ಆಗುತ್ತೆ. 2-3 ಕಡೆಯಿಂದ ದುಡ್ಡು ಬರುವಂಥ ಸಾಧ್ಯತೆ ಇದೆ. ಪ್ರಾಣಿ ಬಲಿ ಕೊಡಬೇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಾಣಿ ಸಾಕಣೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿ ಕೂಡ ಇದೆ. ಸೋಲ್ಮೇಟ್ ಎನರ್ಜಿ ಇದೆ. ಪಾಪು ಕೂಡ ಆಗುತ್ತೆ. ಪ್ರೊಟೆಕ್ಷನ್ ಕೂಡ ಇದೆ. ಸ್ಮಾಲ್ ಫ್ಯಾಮಿಲಿ ಆಗಿ ಶುರು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮ್ಯೂಸಿಕಲ್ಲಿ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸಾವಿನ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ಪ್ರೊಟೆಕ್ಷನ್ ಕಡೆ ಹೆಚ್ಚಿನ ಗಮನನ ಕೊಡಿ. ಮೀನ್ ತಿಂದು ಯಾರೋ ಗಂಟ್ಲಲ್ಲಿ ಸಿಗಾಕೊಂಡು ಸಮಸ್ಯೆ ಮಾಡ್ಕೊಳ್ಬಹುದು. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. 12-8-1-6 ನಂಬರ್ 4 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಚಂದ್ರನ ಕಡೆ ಹೆಚ್ಚಿನ ಗಮನನ ಕೊಡಿ. ಮನಸ್ಥಿತಿನ ಚೆನ್ನಾಗಿಟ್ಕೊಳ್ಳಿ. ಮೀನರಾಶಿ, ಕರ್ಕಟಕ ರಾಶಿ, ಮೇಷರಾಶಿ, ಮಿಥುನ ರಾಶಿ, ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಈಗ ಲಾಲ್ ಕಿತಾಬಿಂದ ಒಂದು ಪರಿಹಾರ ಹೇಳೋದಾದ್ರೆ ಏನ್ ಹೇಳಬಹುದು ನೋಡೋಣ. ಸೊ ಸದ್ಯಕ್ಕೆ ಚಂದ್ರ 5ರಲ್ಲಿ ಇದ್ರೆ ಯಾರ ಜೊತೆನೂ ದುರ್ವ್ಯವಹಾರ ಮಾಡಬಾರ್ದಂತೆ. ಸೊ ಒಳ್ಳೆ ಭೋಜನನ ಮಾಡ್ಬೇಕಂತೆ. ಯಾತ್ರೆಗಳಲ್ಲಿ ಊಟವನ್ನು ಕಟ್ಕೊಂಡು ಹೋಗಲೇಬೇಕಂತೆ. ಐ ಮೀನ್ ಇದರಲ್ಲಿ ಏನಿದೆ ಅಂದ್ರೆ ಎಲ್ರ ಜೊತೆ ಒಳ್ಳೆಯವರಾಗಿರಿ. ಎಸ್ಪೆಷಲಿ ಕನ್ಯೆಯರ ಆಶೀರ್ವಾದನ ಪಡ್ಕೊಳ್ಳಿ. ದೊಡ್ಡವರ ಆಶೀರ್ವಾದ ದಿನಾ ಪಡ್ಕೊಳ್ಳಿ. ಮತ್ತೆ ಹುಡುಗಿರಿಂದ ಆಶೀರ್ವಾದನ ತಗೊಂಡು, ಕನ್ಯೆಯರು ಅಂದ್ರೆ ಹಸಿರು ಬಟ್ಟೆನ ಜಾಸ್ತಿ ಹಾಕೊಳ್ಳಿ. ಕೆಟ್ಟ ರೀತಿಲಿ ಯಾರ ಜೊತೆನೂ ವ್ಯವಹಾರ ಮಾಡಬೇಡಿ. ಒಳ್ಳೆ ಊಟನ ಮಾಡಿ, ಬಿಸಿ ಬಿಸಿ ಊಟ ಮಾಡಿ. ದಿನಾಗ್ಲೂ ಹಾಳಾಗಿರುವಂಥ ಊಟನ ಮಾಡಬೇಡಿ. ಮತ್ತೆ ಹೊರಗಡೆ ಎಲ್ಲಾದ್ರೂ ಹೋದಾಗ ಮನೆ ಊಟನೇ ತಗೊಂಡು ಹೋಗಿ ತಿನ್ನಿ ಅನ್ನುವಂಥದ್ದು ಇದೆ. ಇಲ್ಲಿ ಬಂದಂಥದ್ದನ್ನ ಹೇಳಿದ್ದೀನಿ. ಇಷ್ಟ ಆದರೆ ತಗೊಳ್ಳಿ, ತಪ್ಪಿದ್ರೆ ಕ್ಷಮಿಸಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.